ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಡಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಏಷ್ಯಾ ಕಪ್ ಸ್ಕ್ವಾಡ್ ಅನೌನ್ಸ್ಮೆಂಟ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಪ್ರೆಸ್ ಕಾನ್ಫರೆನ್ಸ್ ಏನೋ ಇರೋದಿಲ್ವಂತೆ ಗರೋ, ಟಕ್ಕನಂಗೆ ಸ್ಕ್ವಾಡ್ನ ಪಟ್ಟನಂಗೆ ಅನೌನ್ಸ್ ಮಾಡ್ಬಿಡ್ತಾರಂತೆ. ಎಲ್ಲ ಸಲ ಯೂಶ್ವಲಿ ಪ್ರೆಸ್ ಕಾನ್ಫರೆನ್ಸ್ ದೊಡ್ಡ ದೊಡ್ಡ ಟೂರ್ನಮೆಂಟಿಗೆ ಸ್ಕ್ವಾಡ್ ಅನೌನ್ಸ್ ಮಾಡೋಂಥ ಟೈಮಲ್ಲಿ ಇಂಡಿಯಾ ಮಾಡ್ತಾ ಇತ್ತು. ರೀಸೆಂಟಾಗಂತೂ ಎಲ್ಲದಕ್ಕೂ ಕೂಡ ಮಾಡಿತ್ತು. ಬಟ್ ಈ ಏಷ್ಯಾ ಕಪ್ಪಿಗೆ ಸ್ಕ್ವಾಡ್ ಅನೌನ್ಸ್ ಮಾಡ್ಬೇಕಾದ್ರೆ ಪ್ರೆಸ್ ಕಾನ್ಫರೆನ್ಸ್ ಇರಲ್ವಂತೆ. ಯಾಕೆ ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ಏನು ಅಂತಂಥ ಟ್ವಿಸ್ಟ್ಗಳನ್ನ ಇವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಎದುರಿಸೋಕ್ಕೆ ಆಗದೇ ಇರೋವಂಥ ಟ್ವಿಸ್ಟ್ಗಳನ್ನ ಕೊಟ್ಬಿಟ್ಟವ್ರ ಏಷ್ಯಾ ಕಪ್ ಸ್ಕ್ವಾಡಲ್ಲಿ. ಅವ್ರು ಯಾಕಿಲ್ಲ, ಇವ್ರು ಯಾಕಿಲ್ಲ, ಹಂಗೆ ಯಾಕಿಲ್ಲ, ಹಿಂಗೆ ಯಾಕಿಲ್ಲ ಅಂತ ಬೇಜಾನ್ ತರಾವರಿ ಕ್ವಶನ್ಗಳನ್ನ ಕೇಳ್ತಾರೆ ಅಂತ ಗಾಂಡ್ಗಾಬ್ರಿ ಬಿದ್ದುಬಿಟ್ಟವ್ರ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಿ ಸದ್ಯದ ಮಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಇರೋದಿಲ್ಲ ಅಂತ ಇದ್ರೆ ಚೆನ್ನಾಗಿರೋದು ಗುರು. ಎಲ್ಲ ಕ್ಲಾರಿಟಿ ಸಿಕ್ಬಿಡೋದು ಜನಕ್ಕೆ. ಏನಕ್ಕೆ ಇವ್ರನ್ನ ಹಾಕೊಂಡಿಲ್ಲ, ಏನಕ್ಕೆ ಅವ್ರನ್ನ ಹಾಕೊಂಡಿಲ್ಲ ಅಂತ ಡೀಟೇಲಾಗಿ ಅವರೇ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತಲ್ಲ. ಏನಕ್ಕೆ ಇವ್ರನ್ನ ಹಾಕೊಂಡಿದ್ರೆ ಅವ್ರನ್ನ ಹಾಕೊಂಡಿದ್ರು ಅಂತ. ಇದು ಒಂಥರ ಈಚೆ ಕಡೆ ತೋರಿಸ್ಬೇಕು ಜನಕ್ಕೆ. ಈ ಥರ ಏನಕ್ಕೆ ಫೈಟ್ ಮಾಡಬೇಕು, ಏನಕ್ಕೆ ಸೆಲೆಕ್ಟ್ ಮಾಡಿದೀವಿ ಅಂತ ಬಂದ್ಬಿಟ್ಟು ಹೇಳಬೇಕಲ್ಲಿ. ಅಪ್ಡೇಟ್ ನಂಬರ್ 2, ಕೇದಾರ್ ಜಾಧವ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಇಂಡಿಯಾ ಶುಡ್ ನಾಟ್ ಪ್ಲೇ ಅಗೇನ್ಸ್ಟ್ ಪಾಕಿಸ್ತಾನ್ ಇನ್ ಏಷ್ಯಾ ಕಪ್. ಏಷ್ಯಾ ಕಪ್ಪಲ್ಲಿ ಮಾತ್ರ ಅಂತಲ್ಲ, ಇದೆಲ್ಲ ರಿಸಾಲ್ವ್ ಆಗೋವರೆಗೂ ಮ್ಯಾಟ್ರ್ಗಳು ಇವರು ಆಡಲೇಬಾರ್ದು ಇಂಡಿಯಾದವರು ಪಾಕಿಸ್ತಾನ ಅಗೇನ್ಸ್ಟ್. ಏನಲ್ಲಿ ಇಂಡಿಯಾ ಪಾಕಿಸ್ತಾನ ಆಡಿದಾಗೆಲ್ಲ ಇಂಡಿಯಾನೇ ಗೆಲ್ತಾ ಇದೆ. ಏನಲ್ಲಿ ಸ್ಪೆಷಲ್ ಆಗಿ ಪಾಕಿಸ್ತಾನ ಗೆದ್ದಿದ್ಯಾ? ಎಲ್ಲರೂ ಬ್ಯಾಕ್ ಇನ್ 2021 ಗೆದ್ದಿರೋದು ಒಂದು ವರ್ಲ್ಡ್ ಕಪ್ ಮ್ಯಾಚಲ್ಲಿ. ಅದೇನು ದೊಡ್ಡ ಇದಾದು? ಎಲ್ಲ ಒಂದು ಟೂರ್ನಮೆಂಟ್ ಆಯಿತು ಅಂದರೆ ಬರೀ ಇಂಡಿಯಾನೇ ಹೊಡಿತಾ ಇದೆ. ಚಾಂಪಿಯನ್ಸ್ ಟ್ರೋಫಿ ಅದಕ್ಕಿಂತ ಹಿಂದೆ ಗೆದ್ದಿದ್ದವರು 2017 ಎಲ್ಲಿ ಬಾರಿ ಏನು ಕಿತ್ತು ಕುಡಿ ಹಾಕ್ಬಿಡಿದ್ರೆ 2 ಮ್ಯಾಚ್ನ ಗೆದ್ದಿದ್ದಾರೆ ಇಷ್ಟೊಂದು ವರ್ಷಗಳಲ್ಲಿ. ಅವ್ರ ಮೇಲೆ ಆಡಿದಾಗೆಲ್ಲ ನಾವೇ ಗೆಲ್ತೀವಿ ಅಂತ ಇವ್ರು ಹೇಳ್ತಾರೆ. ಈ ಕಡೆ ಪಾಕಿಸ್ತಾನದವರು ಕೂಡ ಅದೇ ಹೇಳ್ತಾರೆ. ಸ್ವಲ್ಪ ಎಕ್ಸ್ ಕ್ರಿಕೆಟರ್ಸ್ಗಳು ಇಂಡಿಯಾ ವಿಡ್ರಾ ಮಾಡ್ಕೊಂಬಿಟ್ರೆ ಚೆನ್ನಾಗಿರ್ತದೆ, ಇಂಡಿಯಾ ಬಾಯ್ಕಾಟ್ ಮಾಡಿಬಿಟ್ರೆ ಚೆನ್ನಾಗಿರ್ತದೆ. ಯಾಕಂದರೆ ಪಾಕಿಸ್ತಾನ ಸೋಲುತ್ತೆ ಅಂತ ಪಾಕಿಸ್ತಾನದವರು ಸ್ವಲ್ಪ ಜನ ಪ್ಲೇಸ್ಗಳು ಅಂದರೆ ಎಕ್ಸ್ ಕ್ರಿಕೆಟರ್ಸ್ಗಳು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಪಾಕಿಸ್ತಾನ ಟೀಮ್ ಖಂಡಿತ ಇಂಡಿಯನ್ ಟೀಮ್ನ ಹೊಡೆಯೋದಕ್ಕಾಗೋದಿಲ್ಲ ಅಂತ. ಯಾಕೆಂದರೆ ಆ ಥರ ಡಮ್ಮಿ ಟೀಮ್ ಥರ ಕಾಣಿಸ್ತಿದೆ ಪಾಕಿಸ್ತಾನ ಅಂತ. ಅನೌನ್ಸ್ ಮಾಡುವಂಥ ಸ್ಕ್ವಾಡ್ನ ನೋಡ್ತು ಅಂತಂದರೆ ಏನಂತ ಪುಡಾಂಗ್ ಟೀಮ್ ಥರ ಅಂತೂ ಖಂಡಿತ ಕಾಣಿಸ್ತಾ ಇಲ್ಲ. ಬಾಬರ್ ಆಜಮ್, ರಿಜ್ವಾನ್ ಅವ್ರನ್ನೇ ಬಿಟ್ಬಿಟ್ಟಿದ್ರೆ, ಮೇನ್ ಪ್ಲೇಸ್ಗಳನ್ನೇ ಬಿಟ್ಟಿದ್ದಾರೆ ಅಂತಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಿ ನೋಡೋಣ ಏನಾಗುತ್ತೆ ಅಂತ. ಬಾಯ್ಕಾಟ್ ಮಾಡ್ತಾರ, ಬಾಯ್ಕಾಟ್ ಗೀಕಾಟ್ ಎಲ್ಲ ಮಾಡೋ ಡೌಟ್ ಏನೇ. ಯಾಕಂದರೆ ಮುಂಚೆನೇ ಎಲ್ಲ ಚರ್ಚೆ ಆಗಿದೆ ಬಾಯ್ಕಾಟ್ ಮಾಡಬಾರ್ದು ಅದು ಇದು ಅಂತೆಲ್ಲ. ನೋಡೋಣ ಯಾರು ಗೆಲ್ತಾರೆ ಅಂತ. ಅಪ್ಡೇಟ್ ನಂಬರ್ 3, ಬಾಬರ್ ಆಜಮ್ ಅವ್ರ ಏನಕ್ಕೆ ಹಾಕೊಂಡಿಲ್ಲ ಏಷ್ಯಾ ಕಪ್ಗೆ ಅಂತ ಮಾತಾಡಿದರೆ ಹೆಡ್ ಕೋಚ್ ಆದಂಥ ಮೈಕ್ ಹ್ಯಾಸನ್ ಅವರು, ಪಾಕಿಸ್ತಾನದ ಹೆಡ್ ಕೋಚು, ಅವ್ರು ಹೇಳ್ತಾರೆ ಸ್ಟ್ರೈಕ್ ರೇಟು ಇವ್ರದ್ದು ನೆಟ್ಕಿಲ್ಲ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೀವಿ ಅವರಿಗೆ. T20ಸಲ್ಲಿ ಮತ್ತೆ ಆಡಬೇಕು ಅಂತಂದರೆ ನೀನು ಸ್ಟ್ರೈಕ್ ರೇಟ್ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಮಾಡಿಬಿಟ್ಟು ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ನೀನು ಡಿಸ್ಟ್ರಕ್ಟಿವ್ ಆಗಿ ಯಾವಾಗ ನಮಗೆ ಕಾಣಿಸ್ತೀವೋ, T20ಸ್ಗೆ ಸೂಟಬಲ್ ಆಗೋದ್ರೆ ಯಾವಾಗ ಕಾಣಿಸ್ತೀವೋ ಅವಾಗ ಹಾಕಂತೀವಿ ನಿಮ್ಮನ್ನ ಅಂತ ಹೇಳಿದ್ದೀವಿ. ಸ್ಪಿನ್ ಅಗೇನ್ಸ್ಟು ಸಿಕ್ಕಾಪಟ್ಟೆ ವರ್ಕ್ ಮಾಡೋಕ್ಕೂ ಕೂಡ ಹೇಳಿದ್ದೀವಿ. ಅವ್ರು ಸ್ಪಿನ್ ಅಗೇನ್ಸ್ಟ್ ಸ್ಟ್ರಗಲ್ ಮಾಡ್ತಾಯಿದ್ರು. ಆ್ಯಂಡ್ ಸ್ಟ್ರೈಕ್ ರೇಟು ಕೂಡ ಅವ್ರಿಗೆ T20ಗೆ ಸೂಕ್ತವಾಗಿರುವಂಥ ಸ್ಟ್ರೈಕ್ ರೇಟ್ ಇಟ್ಕೊಂಡು ಅವರು ಆಡ್ತಾ ಇರಲಿಲ್ಲ ರೀಸೆಂಟಾಗೆ. ಆ್ಯಂಡ್ ರಿಜ್ವಾನ್ ಕೂಡ ಅದೇ ಥರ ಅನ್ಕೊಬೋದು. ಯಾಕಂದರೆ ಇಬ್ಬರು ಕೂಡ ಅಂತ ಒಂಥರ ಬಾಬರ್ ಆಜಮು ತೀರಾ ವರ್ಸ್ಟ್ ಆಗೋಗ್ಬಿಟ್ಟಿದ್ರು, ರಿಜ್ವಾನ್ ಪರವಾಗಿಲ್ಲ ಒಂದು ರೇಂಜಿಗೆ ವರ್ಸ್ಟ್ ಆಗಿದ್ರು. ಇಬ್ಬರು ತೊಗೊಂಡ್ಬಿಟ್ಟು ಡಂಪ್ ಮಾಡಿರೋದು ಏನಕ್ಕೆ ಅಂದರೆ ಸ್ಟ್ರೈಕ್ ರೇಟ್ ನೆಟ್ಕಿಲ್ಲ ಆ್ಯಂಡ್ ಸ್ಪಿನ್ ಅಗೇನ್ಸ್ಟ್ ಚೆನ್ನಾಗಿ ಆಡ್ತಿಲ್ಲ ಅಂತ. ಅಪ್ಡೇಟ್ ನಂಬರ್ 4, ಬರೋಡಾ ಟೀಮಲ್ಲಿ ಯಾವುದೇ ರೈವಲ್ರಿ ಅನ್ನೋದು ಇಲ್ಲ ಅಂತ ಇರ್ಫಾನ್ ಪಠಾನ್ ಅವರು ಹೇಳಿದ್ದಾರೆ. ಇರ್ಫಾನ್ ಪಠಾನ್ ಆಗಿರಲಿ, ಯೂಸಫ್ ಪಠಾನ್ ಆಗಿರಲಿ, ಅವರು ಹೆಲ್ಪ್ ಮಾಡಿದ್ರಂತೆ ಬರೋಡಾ ಕ್ರಿಕೆಟರ್ಸ್ಗಳಿಗೆ, ಎಲ್ಲ ಥರನೂ ಹೆಲ್ಪ್ ಮಾಡಿದ್ರಂತೆ. ಇವರಾದ ನಂತರ ಬಂದಂಥ ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಇಂಡಿಯನ್ ಟೀಮ್ಗೆ ಬಂದಂಥ ದೀಪಕ್ ಹೂಡಾ, ಸೊ ಇವರೆಲ್ಲರಿಗೂ ಕೂಡ ನಾವು ಒಂದು ರೇಂಜಿಗೆ ನಮ್ಮ ಕೈಲಾದಷ್ಟು ಹೆಲ್ಪ್ನ ನಾವು ಮಾಡಿದ್ದೀವಿ. ರೈವಲ್ರಿ ಎಲ್ಲ ನಮಗೆ ಗೊತ್ತೇ ಇಲ್ಲ, ಯಾರ ಮಧ್ಯೆನೂ ಕೂಡ ಅಲ್ಲಿ ರೈವಲ್ರಿನೇ ಇಲ್ಲ. ಅಂದರೆ ಇವ್ರ ಮಧ್ಯ ರೈವಲ್ರಿ ಇಲ್ಲ ಅಂತ ಕಾಣಿಸುತ್ತೆ. ಇರ್ಫಾನ್ ಪಠಾನು, ಯೂಸಫ್ ಪಠಾನ್ ಇವ್ರಿಗೆ ಬೇರೆಯವ್ರ ಮೇಲೆ ರೈವಲ್ರಿ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಟೀಮ್ ಒಳಗಡೆ ರೈವಲ್ರಿ ಇಲ್ಲ ಅಂತಂದರೆ ಯಾರು ಕೂಡ ನಂಬಕ್ಕಾಗೋದಿಲ್ಲ. ಯಾಕಂದರೆ ನಮಗೆ ಗೊತ್ತು ಕೃಣಾಲ್ ಪಾಂಡ್ಯ ಮತ್ತು ದೀಪಕ್ ಕೂಡ ಮಧ್ಯೆ ಎಲ್ಲ ಏನೇನಾಗಿತ್ತು ಅಂತ. ಸೊ ಅಲ್ಲಲ್ಲಿ ರೈವಲ್ರಿ ಇರುತ್ತೆ. ಬಟ್ ಇಲ್ಲಿ ಇವ್ರ ಮಧ್ಯ ರೈವಲ್ರಿ ಗೊತ್ತಿಲ್ಲ ನನಗೆ ಇದೆಯೋ ಇಲ್ವೋ ಅಂತ. ಒಟ್ನಲ್ಲಿ ಯಾರು ಕೂಡ ಬಂದ್ಬಿಟ್ಟು ನನಗೆ ಬೆಟ್ ತೋರಿಸ್ಬಿಟ್ಟು ಹೇಳೋಕ್ಕಾಗೋದಿಲ್ಲ ನೀವು ನಮಗೇನು ಹೆಲ್ಪ್ ಮಾಡಿಲ್ಲ ಬರೋಡಾ ಕ್ರಿಕೆಟರ್ಸ್ಗಳಿಗೆ ಅಂತ ಹೇಳಿದರು. ಒಟ್ನಲ್ಲಿ ಏನೋ ಅವರೆಲ್ಲ ಮಾಡಿದ್ರು ಕೈಲಿ ಆದಷ್ಟು. ಅಪ್ಡೇಟ್ ನಂಬರ್ 5, ಆಕಾಶ್ ಚೋಪ್ರಾ ಅವ್ರು ಮಾತಾಡಿದ್ರೆ KL ರಾಹುಲ್ ಅವರ ಬಗ್ಗೆ. KL ರಾಹುಲ್ ನಾವು ನೋಡಿದಂಥ KL ರಾಹುಲ್ ಮುಂಚೆನೇ ಬೇರೆ, ಇವಾಗೇನೇ ಬೇರೆ. ರನ್ಸ್ ಬರ್ತಾಯಿಲ್ಲ ಅವ್ರ ಬ್ಯಾಟಲ್ಲಿ T20ಸಲ್ಲಿ ಅಂತಲ್ಲ, ರನ್ಸ್ ಬರ್ತಾ ಇದೆ. ಈ ಸೀಸನ್ ಕೂಡ IPL ಅಲ್ಲಿ ಅರೌಂಡ್ ಎಷ್ಟು 500+ ರನ್ಸ್ನ ಹೊಡೆದ್ರೆ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅವ್ರದ್ದೇ ಹೈಯೆಸ್ಟ್ ರನ್ಸು. ಆದ್ರೂ ಕೂಡ ಇಂಡಿಯನ್ ಟೀಮಲ್ಲಿ ಅವರ ಸ್ಥಾನ T20s ಅಂತ ಬಂದಾಗ ಖಚಿತ ಏನಕ್ಕಿಲ್ಲ ಅಂತಂದರೆ ಒಂಥರ ರೊಟೀನ್ ಆಗಿ ಹೋಗ್ಬಿಟ್ಟೈತೆ, ಒಂಥರ ಟ್ರೇಡ್ ಮಾರ್ಕ್ ಆಗಿ ಹೋಗ್ಬಿಟ್ಟೈತೆ KL ರಾಹುಲ್ದು. ಕಳೆದ 3 ವರ್ಷದಿಂದ 3-4 ವರ್ಷ ತೊಗೊಂಡು ನೋಡ್ತು ಅಂದರೆ KL ರಾಹುಲ್ ಸ್ಲೋ ಆಗಿ ಆಡ್ತಾರೆ. ಒಂಥರ ಇಂಡಿವಿಜುವಲ್ ಸ್ಕೋರ್ ಕಡೆ ಫೋಕಸ್ಡ್ ಜಾಸ್ತಿ ಇದ್ದಾರೆ. ಮುಂಚೆ ಥರ ಅವ್ರು ಆಡ್ತಾ ಇಲ್ಲ ಅನ್ನೋದು ಇವಾಗ ಟ್ರೇಡ್ ಮಾರ್ಕ್ ಆಗಿ ಹೋಗ್ಬಿಟ್ಟಿದೆ. ಸೊ ಹೌದು, ಅದೇ ಥರನೇ ಅಂದರೆ ಸ್ಟ್ರೈಕ್ ರೇಟ್ ಏನು ಸ್ವಲ್ಪ ಇಂಪ್ರೂವ್ನೇ ಆಗಿತ್ತು ಈ ಸೀಸನ್. ನಂಗೆ ನೋಡೋಕೆ ಹೋಯ್ತು ಅಂದರೆ ಕಳೆದ 2-3 ಸೀಸನ್ ನೋಡ್ತು ಅಂತಂದರೆ ಅಷ್ಟಕ್ಕೇ ಇದೆ. ಬಟ್ ಈ ಸೀಸನ್ ಪರವಾಗಿಲ್ಲ, ಚೆನ್ನಾಗೇ ಆಡಿದ್ದಾರೆ. ಬಟ್ ಆದರೂ ಸ್ಥಾನ ಅನ್ನೋದು ಖಚಿತ ಪಡ್ಕೊಳಕ್ಕಂತೂ ಆಗಿಲ್ಲ KL ರಾಹುಲ್. ನನ್ನ ಪ್ರಕಾರ ಸ್ಕ್ವಾಡಲ್ಲಂತೂ ಖಂಡಿತ ಇರೋದಿಲ್ಲ KL ರಾಹುಲ್. ಇದಿಷ್ಟು ಆಗಿದ್ರು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಟ್ಟರು ಗಾಯ್ಸ್. ಬಾಯ್.